ಘಟನೆ ಇದು. ನಮ್ಮಲ್ಲಿ ಕೆಲವರು ಬುದ್ಧಿಜೀವಿಗಳನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮ ದೇವರು ಬರೇ ಇಂಡಿಯಾದಲ್ಲೇ ಹುಟ್ಟುವುದಿಲ್ಲ, ಬೇರೆ ದೇಶ ಗೊತ್ತಿರಲಿಲ್ಲ ಅವರಿಗೆ. ಅವರಿಗೊಂದು ನೀವು ಪ್ರಶ್ನೆ ಕೇಳಬೇಕು, ಯಾವ್ಯಾವ ಅವತಾರ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಆಗಿದೆ ಹೇಳ್ರಿ ಅಂತ. ಅದೇ ಗೊತ್ತಿಲ್ಲ ಅವರಿಗೆ. ಇಂಡಿಯಾದಲ್ಲಿ ಆದ್ದಲ್ಲ ಅವತಾರ, ಹೆಚ್ಚಿನ ಅವತಾರಗಳು. ಅದನ್ನು ಒಂದು ಗಮನ ನೋಡಿ. 5 ಅವತಾರಗಳು ಕಾನ್ಸೆಪ್ಚುವಲ್ ಇನ್ಕಾರ್ನೇಷನ್ಸ್, ದಶಾವತಾರಗಳಲ್ಲಿ. ಮುಂದಿನ 5 ಅವತಾರಗಳು ಫಿಸಿಕಲ್ ಇನ್ಕಾರ್ನೇಷನ್ಸ್. ನಿಮಗೆ ಮತ್ಸ್ಯ, ಅದು ಯಾರಿಗೂ ಖಂಡಿಸಿದ್ದಾರೆ, ಜ್ಞಾನಿಗಳ ದೃಷ್ಟಿಗೆ ಗೋಚರವಾದ ಅವತಾರ. ಪ್ರಳಯ ಕಾಲದಲ್ಲಿ ನಡೆದದ್ದು, ಕೆಲವೇ ಜ್ಞಾನಿಗಳು ಕಂಡದ್ದು. ಅದು ಭೂಲೋಕದಲ್ಲಿ ಮನುಷ್ಯರ ಕಣ್ಣಿಗೆ ಕಾಣಿಸಿದ ಅವತಾರ ಅಲ್ಲ. ಕೂರ್ಮಾವತಾರ ದೇವತೆಗಳು ಸಮುದ್ರ ಮಥನ ಮಾಡುವಾಗ ಅವರು ಕಂಡಂತಹ ರೂಪ ಹೊರತು ಭೂಮಿಯಲ್ಲಿ ಆದ ಅವತಾರ ಅಲ್ಲ. ವರಾಹ ಅವತಾರ ದೇವಲೋಕದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರ ಕಾಟ ತಾಳದೆ ಇದ್ದಾಗ ದೇವಲೋಕದಲ್ಲಿ ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರ ಆದ ರೂಪ ಹೊರತು ಭೂಮಿಯಲ್ಲಿ ಕಾಣಿಸಿಕೊಂಡ ರೂಪ ಅಲ್ಲ. ನರಸಿಂಹಾವತಾರವು ಹಾಗೆ ಸಾರ್ವಜನಿಕವಾಗಿ ಭೂಮಿಯಲ್ಲಿ ಇರತಕ್ಕವರಿಗೆಲ್ಲರಿಗೂ ಕಾಣಿಸಿಕೊಂಡ ಅವತಾರ ಅಲ್ಲ, ಭೂಮಿಯಲ್ಲಿ ಆದ ಅವತಾರವೂ ಅಲ್ಲ. ಇಟ್ ಇಸ್ ಆಲ್ ಡಿವೈನ್ ಪ್ಲೇನಿನಲ್ಲಿ. ದೀಸ್ ಆರ್ ಆಲ್ ಕಾನ್ಸೆಪ್ಚುವಲ್ ಇನ್ಕಾರ್ನೇಷನ್ಸ್. ಆಮೇಲೆ ವಾಮನ ಆದಿತ್ಯ ಕಾಶ್ಯಪರ ಮಗನಾಗಿ ದೇವಲೋಕದಲ್ಲಿ ಹುಟ್ಟಿದ. ಈ 5 ಕೂಡ ಭೂಮಿಯಲ್ಲಿ ಭಾರತ ದೇಶದಲ್ಲಿ ಆದ ಅವತಾರ ಅಲ್ಲ. ಇವು ಇಷ್ಟು ನಾವು ಅನುಸಂಧಾನ ಮಾಡುವ ಜ್ಞಾನ ದೃಷ್ಟಿಗೆ ಗೋಚರವಾದ ಅವತಾರಗಳು. ಅನಂತರ ಪರಶುರಾಮನಿಂದ ಪ್ರಾರಂಭ ಆಯ್ತು ನೋಡಿ. ಭೂಮಿಯಲ್ಲಿ ಇರತಕ್ಕ ಓಡಾಡುವ ಜನರು ಕಂಡ ಅವತಾರ ಪರಶುರಾಮ, ರಾಮ, ಕೃಷ್ಣ, ಬುದ್ಧ. ಕಲ್ಕಿಯನ್ನ ಇನ್ನೂ ಕಾಣ್ತಾರೆ ಜನ ಅಂತ, ಅದನ್ನು ನಾವು ಇನ್ನೂ ಕಂಡಿಲ್ಲ. ಪುರಾಣದಲ್ಲಿ ಉಲ್ಲೇಖ ಮಾಡೋ 2 ಭವಿಷ್ಯತಿ ಅಂತ ಹೇಳ್ತಾರೆ. ಬುದ್ಧ ಆಗುತ್ತಾನೆ ಅಂತ ಹೇಳಿದ್ದಾರೆ ಹೊರತು ಬುದ್ಧ ಆಗಿದ್ದಾನೆ ಅಂತ ಹೇಳಲಿಲ್ಲ. ಯಾಕಂದ್ರೆ ಪುರಾಣ ನಿರ್ಮಾಣ ಆಗುವಾಗ ಬುದ್ಧ ಅವತಾರ ಆಗಿರಲಿಲ್ಲ. ಅದರ ನಂತರ ಸರಿ, ಈ 10ರಲ್ಲಿ 5 ನಮ್ಮ ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರವಾಗುವ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಆದ ಅವತಾರ ಅಲ್ಲ. ಹೋಗ್ಕೊಳ್ಳಿಯಪ್ಪ, ಆ 5 ಆದರೂ ಭಾರತದಲ್ಲೇ ಯಾಕಾಯ್ತು? ಪರಶುರಾಮ ಭಾರತದಲ್ಲೇ ಹುಟ್ಟಿದ್ದು, ರಾಮ ಭಾರತದಲ್ಲೇ, ಕೃಷ್ಣ ಭಾರತದಲ್ಲೇ, ಬುದ್ಧ ಭಾರತದಲ್ಲೇ. ನೀವು ಮತ್ತೆ ಕಲ್ಕಿ ಕೂಡ ಶಂಬಳ ಗ್ರಾಮ ಅಂತ ಹಿಮಾಲಯದ ತೀರದಲ್ಲಿ ಇರತಕ್ಕಂಥ ಒಂದು ಹಳ್ಳಿ. ಅದು ಹಿಮಾಲಯದ ಪರ್ವತದ ಇಂಟೀರಿಯರ್ ಪ್ಲೇಸ್ ಅಲ್ಲಿದ್ದ ಒಂದು ಹಳ್ಳಿ. ಇದು ಏನು ಕಥೆ? ಎಲ್ಲ ಭಾರತದಲ್ಲೇ ಯಾಕಾದ? ಈ 5 ಅವತಾರಗಳು 2 ಸಂಗತಿ ಇದೆ. ಒಂದೇನು ಅಂದರೆ, ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಕೃಷ್ಣ, ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ, ಇದು ಭಾರತದಲ್ಲಿ ಅಂತ ಹೇಳಲಿಲ್ಲ, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿಯೇ ಆದರೂ ಸಹಜವಾದಂಥ ಸಾಮಾನ್ಯ ಎಲ್ಲರಲ್ಲೂ ಕಾಣುವುದಕ್ಕಿಂತ ವಿಲಕ್ಷಣವಾದ ಶಕ್ತಿ, ಅದು ಜ್ಞಾನದ ಶಕ್ತಿ ಇರ್ಬೋದು, ದೇಹ ಬಲ ಯಾವುದೋ ಲೋಕ ವಿಲಕ್ಷಣವಾದ ಒಂದು ಶಕ್ತಿಯನ್ನ ಒಂದು ವ್ಯಕ್ತಿಯಲ್ಲಿ ನೀನು ಕಂಡ್ರೆ ಅದು ನನ್ನ ಅವತಾರ, ನನ್ನ ಆವೇಶ ಅವತಾರ. ಅದು ಎಲ್ಲದರ ಹಿಂದೆ ನನ್ನ ಆವೇಶ ಇದೆ, ನನ್ನ ಶಕ್ತಿಯ ಅಭಿವ್ಯಕ್ತಿಯನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾನು ಮಾಡ್ತೇನೆ ಅಂತ. ಹಾಗಾದರೆ ಒಬ್ಬ ದೊಡ್ಡ ವಿದ್ವಾಂಸ, ಒಬ್ಬ ದೊಡ್ಡ ಸೈಂಟಿಸ್ಟು ವಿದೇಶದಲ್ಲಿ ಹುಟ್ಟಿದರೆ ಅವನು ಕೃಷ್ಣ ಹೇಳ್ತಾನೆ ಅದು ನನ್ನದೇ ಇನ್ಕಾರ್ನೇಷನ್ ಅಂತ. ಈ ಐನ್ಸ್ಟೈನು ಭಗವಂತನ ಆವೇಶ ಇಲ್ಲದೆ ಅಷ್ಟು ದೊಡ್ಡ ಸತ್ಯದ ಆವಿಷ್ಕಾರ ಮಾಡುವುದು ಸಾಧ್ಯ ಇಲ್ಲ. ಹಾಗಾಗಿ ಪ್ರಪಂಚದ ಯಾವ ಮೂಲೆಯಲ್ಲೇ ದೊಡ್ಡ ಜ್ಞಾನಿ ಏನೋ ಒಂದು ಅದ್ಭುತವನ್ನು ಉಳಿದವರು ಮಾಡಲಾಗದ್ದನ್ನು ಸಾಧನೆ ಮಾಡಿದರೆ ಅದು ಭಗವಂತನ ಶಕ್ತಿಯ ಆವೇಶ ಅಲ್ಲಿದೆ. ಭಗವಂತ ಆ ವ್ಯಕ್ತಿಯ ಮೂಲಕ ತನ್ನ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ ಅನ್ನುವುದು ಪ್ರಾಚೀನದ ಕಾನ್ಸೆಪ್ಟ್. ಈ ರೀತಿಯ ಅವತಾರ ಪ್ರಪಂಚದ ಎಲ್ಲ ಕಡೆಯೂ ಆಗಿದೆ, ಆಗ್ತಾ ಇದೆ. ಅಲ್ಲ, ಈ ದಶಾವತಾರಗಳೆಲ್ಲ ಇದು ಇಲ್ಲೇ ಆದದ್ದು ಯಾಕೆ ಅಂತ ಮತ್ತೂ ಪ್ರಶ್ನೆ ಉಳಿತದೆ ನಿಮಗೆ. ಅದಕ್ಕೊಂದು ವಿಷಯ ಏನು ಅಂದರೆ, ನಾವು ಮನೆ ಕಟ್ತೇವೆ. ಮನೆ ಕಟ್ಟಿ ಆದ್ಮೇಲೆ ಮನೆಯಲ್ಲಿ ಒಂದು ದೇವರ ಕೋಣೆ ಅಂತ ಕೆಲವರು ಬುದ್ಧಿ ಇಲ್ಲದೆ ಇದ್ದವ್ರು ಮಾಡ್ತಾರೆ. ಎಲ್ಲರೂ ಮಾಡೋಲ್ಲ. ಈಗ ಸ್ವಲ್ಪ ಹಳೆ ಕಾಲದವರು ಬುದ್ಧಿ ತೆಗೆದಿದ್ದವ್ರು ದೇವರ ಕೋಣೆ ಅಂತ ಒಂದು ಮಾಡ್ತಾರೆ. ಆಮೇಲೆ ಆ ದೇವರ ಕೋಣೆಯಲ್ಲಿ ದೇವರ ಪೀಠ ಇಡ್ತಾರೆ. ಒಂದು ಪ್ರಶ್ನೆ, ಅದು ದೇವ್ರ ಕೋಣೆಯಲ್ಲೇ ಯಾಕಿಡ್ಬೇಕು? ಅಡುಗೆ ಕೋಣೆಯಲ್ಲಿ ದೇವ್ರ ಪೀಠ ಯಾಕಿಡಬಾರ್ದು? ಅಥವಾ ಬೆಡ್ರೂಮಿನಲ್ಲಿ ಯಾಕಿಡಬಾರ್ದು ದೇವ್ರ ಪೀಠ ಅಂತ ಕೇಳಿದ್ರೆ ಏನು ಹೇಳಬೇಕು? ಪ್ರತಿಯೊಂದಕ್ಕೊಂದು ವ್ಯವಸ್ಥೆ ಇದೆ. ಅದು ದೇವರ ಕೋಣೆಯಲ್ಲಿ, ಅಡಿಗೆ ಕೋಣೆಯಲ್ಲೇ ಅಡಿಗೆ ಮಾಡಬೇಕು, ಡೈನಿಂಗ್ ಹಾಲ್ನಲ್ಲೇ ಊಟ ಮಾಡಬೇಕು, ಬೆಡ್ರೂಮ್ನಲ್ಲೇ ಮಲಗಿ. ಅದೇನು ಡೈನಿಂಗ್ ಹಾಲ್ನಲ್ಲಿ ಮಲಗಿದ ನಿದ್ದೆ ಬರುತ್ತೆ, ಬಟ್ ಒಂದು ಸಿಸ್ಟಮ್ ಅಲ್ಲ. ಹಾಗೆ ಭಗವಂತ ಒಂದು ಮನೆ ಕಟ್ಟಿದ, ಬ್ರಹ್ಮಾಂಡ ಅನ್ನೋ ಮನೆ, ಈ ಭೂಮಿ ಅನ್ನೋ ಒಂದು ಮನೆ. ಆ ಮನೆ ಕಟ್ಟುವಾಗ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆ ಏನು ಗೊತ್ತುಂಟ? ಆ ಸೃಷ್ಟಿಯಲ್ಲಿ ಇದನ್ನ ಭಾರತವನ್ನ, ಇಡೀ ಭೂಮಿ ಅನ್ನೋ ಮನೆಯಲ್ಲಿ ಭಾರತವನ್ನು ದೇವರ ಕೋಣೆಯಾಗಿ ಸೃಷ್ಟಿ ಮಾಡಿದ. ಇದು 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 ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್, ಮನೆಯಲ್ಲಿರತಕ್ಕ ದೇವರ ಗರ್ಭಗುಡಿ. ಇದು ಸೃಷ್ಟಿಯ ಆರಂಭದಿಂದ ಹಾಗೆ. ಆದ್ದರಿಂದ ದೇವರು ಗರ್ಭಗುಡಿಯಲ್ಲೇ ಕಾಣಿಸಿಕೊಳ್ತಾನೆ.
ಇದನ್ನ ಆದ್ದರಿಂದಲೇ ನಮ್ಮಲ್ಲಿ ಭಾರತ ಕರ್ಮಭೂಮಿ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ಅನುಷ್ಠಾನ ಮಾಡುವ ಜಾಗ ಅಂತ. ಕರ್ಮಭೂಮಿ ಅಂದ್ರು ದೇವರ ಕೋಣೆ ಅಂದ್ರು ಒಂದೇ ಅರ್ಥ. ಆ ಭಾರತ ಕರ್ಮಭೂಮಿ ಅನ್ನೋದನ್ನ ಕೇಳಿಕೊಂಡು ನಮ್ಮ ಕೆಲವು ಜನರಿಗೆ ಒಂದು ದೊಡ್ಡ ಗೊಂದಲ ಆಯ್ತು. ಇದು ಕರ್ಮಭೂಮಿ, ಆದ್ರಿಂದ ನೀವು ಅಮೆರಿಕಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿದರೆ ಜಪ ಮಾಡಿದ್ರು ಏನೂ ಫಲ ಇಲ್ಲ, ಯಾಕಂದ್ರೆ ಅದು ಕರ್ಮಭೂಮಿ ಅಲ್ಲ, ಅದು ಭೋಗಭೂಮಿ ಅಂತ ಒಂದು ವಾದ ಶುರುವಾಯ್ತು. ನಾನು ಇದನ್ನೆಲ್ಲ ನೋಡುವ ನಮ್ಮ ಚಿಂತನಶೀಲತೆಯಲ್ಲಿ ಹೋಯಿತು ಅಂತ. ಅದು ಭೋಗಭೂಮಿ, ಇದು ಕರ್ಮಭೂಮಿ ಅಂತಂದ್ರೆ, ಈಗ ಕರ್ಮಭೂಮಿ ಅಲ್ವಾ ಇದು? ಇಲ್ಲಿ ಭೋಗ ಮಾಡಿದರೆ ಹೊಟ್ಟೆ ತುಂಬಲ್ವಾ? ಇದು ಕರ್ಮಭೂಮಿ, ಆದ್ರಿಂದ ಇಲ್ಲಿ ಭೋಗ ಮಾಡಬೇಡಿ, ಊಟ ಮಾಡಬೇಡಿ, ಮದುವೆ ಮಾಡ್ಕೋಬೇಡಿ, ಇಲ್ಲಿ ಇದು ಭೋಗಕ್ಕೆ ಜಾಗವೇ ಇಲ್ಲ, ಬರೇ ಕರ್ಮಭೂಮಿ ಅಲ್ವಾ ಇದು? ಅಲ್ಲಪ್ಪ, ಭೋಗ ಭೂಮಿಯಲ್ಲೂ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಮದುವೆ ಮಾಡ್ಕೊಂಡ್ರೆ ಮಕ್ಕಳಾಗ್ತಾರೆ. ಹಾಗಾದ್ರೆ ಭೋಗ ಭೂಮಿಯಲ್ಲಿ ಕರ್ಮ ಮಾಡಿದ್ರೆ ಫಲ ಯಾಕಾಗಬಾರದು? ಹಾಗಾದ್ರೆ ಏನರ್ಥ? ಇದು ಕರ್ಮ ಪ್ರಧಾನವಾದ ಭೂಮಿ, ಅದು ಭೋಗ ಪ್ರಧಾನವಾದ ಭೂಮಿ ಅಂತ. ಅಲ್ಲಿ ಕರ್ಮ ಇಲ್ಲ ಅಂತಲ್ಲ, ಇಲ್ಲಿ ಭೋಗ ಇಲ್ಲ ಅಂತೂ ಅಲ್ಲ. ಇದು ಕಾಮನ್ ಸೆನ್ಸು. ಏನಾಗುತ್ತೆ ಅಂದ್ರೆ ಕೆಲವು ಸರ್ತಿ ಪಾಂಡಿತ್ಯ ಮತ್ತು ಕಾಮನ್ ಸೆನ್ಸ್ ಒಟ್ಟಿಗಿರೋದಿಲ್ಲ, ಬೇರೆ ಬೇರೆ ವಸ್ತುಗಳಾಗಿ ಬಿಡ್ತವೆ. ಆಗ ಕಾಮನ್ ಸೆನ್ಸ್ ಇಲ್ಲದ ಪಂಡಿತರು ಮತ್ತೆ ಪಾಂಡಿತ್ಯ ಇಲ್ಲದ ಅದು ಬೇಕು, ಪಾಂಡಿತ್ಯ ಇಲ್ಲದ ಕಾಮನ್ ಸೆನ್ಸ್ ಆದ್ರೂ ಬೇಕು, ಕಾಮನ್ ಸೆನ್ಸ್ ಇಲ್ಲದ ಪಾಂಡಿತ್ಯ ಬೇಡ. ಹಾಗಾಗಿ ಬಹಳ ಭಯಾನಕವಾದಂತಹ ಧರ್ಮಾಪಚಾರಗಳು ನಡೀತಾ ಇರ್ತಾರೆ. ಒಂದ್ಸರ್ತಿ ನನ್ನ ಹತ್ರ ಯಾರೋ ಕೇಳಿದ್ರು, ಒಂದು ಚರ್ಚೆ, ಎಲ್ಲೋ ಒಂದ್ ಕಡೆ ಹೋಗಿದ್ದೆ, ಅಲ್ಲಿ ಒಬ್ರು ದೊಡ್ಡ ಸ್ವಾಮಿಗಳು ಎಲ್ಲ ಇದ್ರು. ಅದು ಯಾರು ಅಂತೆಲ್ಲ ಬೇಡ ನಿಮಗೆ. ಏನು ಅಂದ್ರೆ ವಿದೇಶಕ್ಕೆ ಹೋಗಬಹುದು ಹೋಗಬಾರದು, ವಿದೇಶ ಯಾತ್ರೆ ಮಾಡಬಹುದು ಮಾಡಬಾರದು, ಭಾರಿ ಚರ್ಚೆ ನಡೀತಾ ಇತ್ತು. ಅದು ಊಟದ ಹೊತ್ತಿನಲ್ಲಿ. ಸಾಮಾನ್ಯವಾಗಿ ಬ್ರಾಹ್ಮಣರು ವಾಕ್ಯಾರ್ಥ ಮಾಡೋದು ಊಟ ಮಾಡಬಾರ್ದು. ಸರಿ, ಊಟದ ಹೊತ್ತಿನಲ್ಲಿ ವಾಕ್ಯಾರ್ಥ. ನಾನು ಸುಮ್ಮನೆ ಊಟ ಮಾಡ್ತಾ ಇದ್ದೆ. ಯಾರೋ ಒಬ್ರು ದೊಡ್ಡ ಅಲ್ಲಿ ಸ್ವಾಮಿಗಳು ಕೂತಿದ್ರು. ಏನು ಬನ್ನಂಜಿಯವರು ಏನು ಮಾತಾಡೋದು, ನನಗೆ ಏಕಕಾಲದಲ್ಲಿ 2 ಕೆಲಸ ಮಾಡಿ ಬರೋಲ್ಲ ಸ್ವಾಮಿ, ನಾನು ಊಟ ಮಾಡ್ತಾ ಇದ್ದೇನೆ, ನೀವು ವಾಕ್ಯಾರ್ಥ ಮಾಡ್ತಾ ಇದ್ದೀರಿ, ನಡೀಲಿ. ಹಾಗಲ್ಲ, ನಿಮ್ಮ ಅಭಿಪ್ರಾಯ ಏನು? ಯಾವುದರ ಅಭಿಪ್ರಾಯ? ಅಲ್ಲ, ವಿದೇಶಕ್ಕೆ ಹೋಗುದು ಸರಿಯೋ ತಪ್ಪು? ವಿದೇಶಕ್ಕೆ ಹೋಗುದು ಸರಿಯೂ ಅಲ್ಲ, ತಪ್ಪು ಅಲ್ಲ. ಟು ಗೋ ಅಬ್ರಾಡ್ ಈಸ್ ಟು ಗೋ ಅಬ್ರಾಡ್. ಯಾಕೆ ಹೋಗ್ತೀರಿ ಅನ್ನೋದ್ರಿಂದ ಸರಿಯೋ ತಪ್ಪೋ ತೀರ್ಮಾನ ಆಗೋದು. ವಿದೇಶಕ್ಕೆ ಹೋಗುವುದು, ಅಲ್ಲಿ ಹೋದ್ರೆ ಬಾಲ್ ಡ್ಯಾನ್ಸ್ ಮಾಡ್ಬೋದು, ಅಥವಾ ಬೇಕಾದಷ್ಟು ಟೇಸ್ಟ್ ಮಾಡ್ಬೋದು, ಆಲ್ಕೋಹಾಲಿಕ್ ಇಲ್ಲಿ ಸಿಗದ ಅಪೂರ್ವವಾದ ವೈನ್ ಅದು ಇದು ಟೇಸ್ಟ್ ಮಾಡ್ಬೋದು ಅಂತ ಹೋದರೆ ಪಾಪ ಅಲ್ಲ. ವಿದೇಶದಲ್ಲಿ ನಮ್ಮ ಧರ್ಮದ ಜ್ಞಾನ ತಿಳ್ಕೋಬೇಕು, ಭಾರತೀಯ ಸಂಸ್ಕೃತಿ ತಿಳ್ಕೋಬೇಕು ಅಂತ ಆಸೆ ಪಟ್ಟಂತಹ ಜನ ಲಕ್ಷ ಲಕ್ಷ ಮಂದಿ ಇದ್ದಾರೆ. ಅಲ್ಲಿ ಒಂದು ನಮ್ಮಿಂದ ಅಲ್ಲಿಗೆ ಹೋದವರು NRIಗಳು. ಅಲ್ಲಿ ಅವ್ರಿಗೆ ಹೋದ ಮೇಲೆ ಮೊದಲು ದುಡ್ಡು ಮಾಡುವ ಅಂತ ಹೋದ ಮೇಲೆ ಅಯ್ಯೋ ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ ಎಷ್ಟೋ ಜನ. ಇದನ್ನ ಅದಕ್ಕೋಸ್ಕರ ಮತ್ತು ವಿದೇಶಿಯರು ಬಹಳ ಜನ. ಹಾಗಾದ್ರೆ ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಯರಿಗೆ ತಿಳಿಸುವುದಕ್ಕೋಸ್ಕರ ವಿದೇಶಕ್ಕೆ ಹೋದರೆ ಧರ್ಮ ಅಲ್ಲ, ಮಜಾ ಮಾಡ್ಲಿಕ್ಕೆ ಹೋದ್ರೆ ಧರ್ಮ. ಇಷ್ಟೇ ನಾ ಹೇಳಿದೆ. ವಿದೇಶಕ್ಕೆ ಹೋಗುವುದು ಸ್ವತಃ ಧರ್ಮವೂ ಅಲ್ಲ, ಅಧರ್ಮವೂ ಅಲ್ಲ. ಯಾಕೆ ಹೋದ್ರಿ? ಯಾಕಂದ್ರೆ ಧರ್ಮ ಈಸ್ ಎ ಕಾನ್ಸೆಪ್ಟ್, ಇಟ್ ಈಸ್ ನಾಟ್ ಮಿಯರ್ ಆಕ್ಷನ್. ಯಾಕೆ ಹೋದ್ರಿ ಅನ್ನೋದರಿಂದ ಧರ್ಮ ಅಧರ್ಮ ತೀರ್ಮಾನ ಆಗೋದು ಒಂದೇ. ಕಡೆಗೆ ಅದು ಮುಗೀತು, ಚರ್ಚೆಯಲ್ಲಿ ನಿಂತಿತ್ತು. ಆದ್ರೆ ಇವತ್ತಿಗೂ ಕೆಲವರಿಗೆ ಆ ಕ್ರಿಯೆಯೇ ಧರ್ಮ, ಕಾನ್ಸೆಪ್ಟ್ ಅಲ್ಲ ಅಂತಕ್ಕಂಥ ಭಾವನೆ ಇರುತ್ತೆ. ಏನ್ ಮಾಡೋದು? ಎಲ್ಲರೂ ಒಂದೇ ರೀತಿಯ ಸತ್ಯವನ್ನ ಎಲ್ಲರೂ ಒಪ್ಪುವುದು ಸಾಧ್ಯವೇ ಇಲ್ಲ. ಎಲ್ಲರಿಗೂ ಒಂದೊಂದು ಪೂರ್ವಾಗ್ರಹಗಳು, ಒಂದೊಂದು ಬ್ಯಾಕ್ಗ್ರೌಂಡು, ಆ ಕಾನ್ಸೆಪ್ಟ್ ಇದ್ದೇ ಇರ್ತದೆ. ಅದರಿಂದ ಒಂದು ಭಗವಂತ ಯಾಕೆ ಇಲ್ಲೇ ಅವತಾರ ಮಾಡಿದ ಅಂದ್ರೆ ಇದು ದೇವರ ಕೋಣೆ. ಆದ್ರೆ ದೇವರ ಕೋಣೆ ಅಂತಂದ್ರೆ ಒಂದು ವೇಳೆ ದೇವರ ಕೋಣೆ ರಿಪೇರಿ ಮಾಡುವಾಗ ನೀವು ದೇವರನ್ನ ಅಡಿಗೆ ಕೋಣೆಯಲ್ಲಿ ಇಡ್ಬೋದು, ಅಥವಾ ಅಡಿಗೆ ಕೋಣೆ ರಿಪೇರಿ ಮಾಡುವಾಗ ದೇವರ ಕೋಣೆಯಲ್ಲಿ ಅಡಿಗೆ ಮಾಡಬಹುದು, ಅಥವಾ ಬೆಡ್ರೂಮಿನಲ್ಲಿ ಅಡಿಗೆ ಮಾಡಬಹುದು, ಬೆಡ್ರೂಮಿನಲ್ಲಿ ಪೂಜೆ ಮಾಡಬಹುದು. ಅಂದ್ರೆ ಅದಕ್ಕೊಂದು ಪ್ರಾವಿಷನ್ ಇದೆ. ತೊಂದರೆ ಆದಾಗ ಬೇರೆ ಕಡೆನೂ ಮಾಡಬಹುದು. ಹಾಗೆಯೇ ಇಡೀ ವಿಶ್ವವನ್ನು ಸೃಷ್ಟಿ ಮಾಡುವಾಗ ಭಗವಂತ ಭಾರತವನ್ನ ದೇವರ ಕೋಣೆ ಅಂತ ಸೃಷ್ಟಿ ಮಾಡಿದ. ಆದ್ರಿಂದ ವಿಶೇಷತಃ ಕರ್ಮಭೂಮಿಯಲ್ಲಿ ನಮಗೆ ಕರ್ಮದ ಮಾರ್ಗದರ್ಶನ ಕೊಡ್ತಕ್ಕ ದೇಶ ಇದಾದ್ದರಿಂದ ಇಲ್ಲಿ ಭಗವಂತ ಆ ಮುಂದಿನ 5 ಅವತಾರಗಳು ಭಾರತ ದೇಶದಲ್ಲಿ ಆಯಿತು. ಇದು ಪ್ರಾಚೀನರ ಕಾನ್ಸೆಪ್ಟ್. ಇದು ಅಂದ್ರೆ ಇದರಲ್ಲಿ ಔಚಿತ್ಯ ಇದೆ. ಇದು ಏನು ಹುಚ್ಚು ಮೂಢನಂಬಿಕೆ ಆಗಿಲ್ಲ. ಎಲ್ಲ ವಿಷಯಗಳು ಅಷ್ಟು ಸಮರ್ಪಕವಾಗಿ ಪ್ರಾಚೀನರು ಯೋಚನೆ ಮಾಡಿ ಅದಕ್ಕೊಂದು ರೂಪ ಚೌಕಟ್ಟು ಕೊಟ್ಟಿದ್ದಾರೆ.